ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಲ್ಲ? ನಾವಂತೂ ಆರಾಮಿದ್ದೀವಿ. ಇವಾಗಂತೂ ಇವಾಗ ಆಕಿ ಶಿಲ್ಪಾಗ ಜಾಸ್ತಿ ಹಂಗೆ ನಮ್ಗೆ ಭಾಳ ತ್ರಾಸ ಆಗ್ತದ ಹೆಣ್ಮಕ್ಳಿಗೆ. ಬಟ್ ನಾವು ಅಣ್ತೀವಿ ಏನು ಶಿಲ್ಪ ನೀ ಹಂಗ್ಯಾಕೆ ಸುಸ್ತಾಗತ್ತದ? ಹಾಂ ಏನು ಹಂಗೆ ಭಾಳ ಆಗತ್ತದ? ಪಿತ್ ಆಗ್ಯದ ನೋಡು. ಪಿತ್ತಾಗ್ಯದ? ಪಿತ್ತಾಗ್ಯದ ಕರೆನ? ಮತ್ತೆ ಯಾಕೋ ಡಲ್ ಅದಿಲ್ಲ ನಿನಗೆ? 2 ದಿನ ಆಯ್ತು. ನಂಗೆ ಸೊಪ್ಸಾಗತ್ತಿಲ್ಲ, ತೆಲ್ನುಸೋದು ಅಂತಿ. ಮತ್ತು ಮುಖ ಹಿಂಗ್ಯಾಕೈತಿ? ಮತ್ತೆ ಸುಸ್ತಾಗ್ತೈತಿ. ಏನು ಸುಸ್ತಾಗೈತಿ? ಲಿಯಾ ಏನು ಮಾಡತ್ತೀರಿ ಮಗ? ನೀನು ಮುಗುನ್ಯಾವ ನೀನು ಹೇಳ. ಈಗಿಂದ ನೋಡು ಮುಖ ನೋಡಿ ಈಗಿಂದ ಏನಾಗ್ಯದ ಹೇಳು. ಇಲ್ಲ ಅದು ಪ್ರೆಗ್ನೆಂಟ್ ಟೆಸ್ಟ್ ಮಾಡೋಣ ಒಂದು ಟೈಮ. ಹಾಂ ಮಾಡ್ಬೇಕು, ನಂಗೂ ಅನ್ಸಬೇಕು. ತಗೋ ಅದು ನೋಡು ಚಕ್ರೆ ಮಾಡಿ ಇವಾಗ ಬೆಳಗ್ಗೆ ಈಗ ಮಾಡಬಾರ್ದು, ಅರ್ಲಿ ಮಾರ್ನಿಂಗ್ ಮಾಡಬೇಕು. ಹೌದಾ? ಅರ್ಲಿ ಮಾರ್ನಿಂಗ್ ಯಾಕೆ ಮಾಡಬೇಕು, ಇವಾಗ ಯಾಕೆ ಮಾಡಬಾರ್ದು? ಈಗ ಮಾಡಿದ್ರೆ ಕರೆಕ್ಟಾಗಿ ತೋರ್ಸಂಗಿಲ್ಲ. ಅರ್ಲಿ ಮಾರ್ನಿಂಗ್ ಅದು ಅದ್ರೊಳಗೆ ಗೊತ್ತಾಗ್ತದೆ. ಚೆಕ್ ಮಾಡ್ತೀವಿ ನಾಳೆ ಮುಂಜಾನೆ ಬೆಳಗ್ಗೆ. ಓಕೆ, ಇವಾಗ ಮಲ್ಕೋತೀವಿ. ನೆಕ್ಸ್ಟ್ ನಾಳೆ ಟುಮಾರೋ ಈಸ್ ಅಪ್. ನಾಳೆ ಸ್ವಲ್ಪ ನಾಳೆ ಚೆಕ್ ಮಾಡಮು. ಅದು ಯಾಕೋ ನೀವು ಭಾಳ ಸುಸ್ತು ಕಾಣತ್ತಿ. ಮತ್ತು ನಾನು ಡ್ಯೂಟಿ ಹೋಗವ ಕಂಟಿನ್ಯೂ ಇಲ್ಲಿ ಹೋಗ್ಬೇಕು, ನೀರಾಕಿ ಬೇಡ. ನಾಳೆ ಒಂದು ಚೆಕ್ ಮಾಡಿಸಿ ಗೊತ್ತಾಗುತ್ತೆ ಅದ್ರ ಮ್ಯಾಗ ಏನು ಡಿಸೈಡ್ ಮಾಡಬೇಕು ಮಾಡಬಾರ್ದು. ನಮ್ಮ ಯೂಟ್ಯೂಬರ್ಸ್, ನಮ್ಮ ಸಬ್ಸ್ಕ್ರೈಬರ್ ಏನು ಹೇಳ್ತಿ? ಅವ್ರಿಗೆ ನೋಡೋದು ನಾಳೆ ಮುಂಚೆನೇ ಹೇಳ್ತೀನಿ. ಓಕೆ, ಬಾಯ್, ಗುಡ್ ನೈಟ್. ಚೆಕ್ ಮಾಡ್ತೀವಿ ನೋಡಮು ಅದ್ರಾಗ ಏನು ಬರುತ್ತೆ. ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಬರ್ತದೆ ಗೊತ್ತು. ಬಟ್ ಯಾಕೋ ಒಂದು 2 ಡೇಸ್ ಆಯಿತು. ಒಟ್ಟು ನಿದ್ದೆ, ಮಕ್ಕಳು ಸುಸ್ತಾಗತ್ತಿ, ಮೀಟಿಂಗ್ ಸ್ಟಾರ್ಟ್ ಆಗೋದು, ನಾನು ಡ್ಯೂಟಿ ಹೋಗೋದು, ಇಬ್ಬರು ಮಾತಾಡೋ ಟೈಮೇ ಸಿಗತ್ತಿಲ್ಲ ನಮಗೆ. ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ. ನೋಡಮ್ ನಾಳೆ ತನಕ ವೇಟ್ ಮಾಡೋದು ಒಂದು 6-8 ಅವರ್ಸ್. ಓಕೆ ರೆಡಿ? 1 2 3 ಡ್ರಾಪ್ ಇನ್ನೊಂದು ಹಾಕ್ಬಿಡು. 4 ಡ್ರಾಪ್ ನೋಡು. ನೀವು ಬರತೈತಿ, ಎಲ್ಲೂ ಬರವಲ್ತಲ್ಲ. ಬಂದಿಲ್ಲ ಮತ್ತದ ಬಂತಿರು. ವೇಟ್ ಮಾಡೋದು ಸ್ವಲ್ಪ. ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗತ್ತಿಲ್ಲ. ಬಂದಿಲ್ಲ ಒಂದು ತಡ್ಕೊಳ್ಳಿ, ಬರ್ತೀನಿ ನೋಡೋಣ. ಸಮಾಧಾನ. ಗೇರಿ ಒಂದು ಬಂದಿಲ್ಲಪ್ಪ. ತಡಿ, ಇಲ್ಲಿ ಬಂದೈತಿ ನೋಡು. ಫಸ್ಟ್ ಒಂದು ನೋಡಿಲಿ ಕಣ್ಣ ಬಂತಿಲ್ಲ. ಇನ್ನೊಂದು ಸಿ ಒಳಗೆ ಬರ್ಬೇಕು. ಬಂತು ಪ್ರೆಗ್ನೆನ್ಸಿ ಕನ್ಫರ್ಮ್. ಇನ್ನ ಫುಲ್ ರೆಡ್ ಅಲ್ಲ, ಆಯ್ತು, ಮುಗೀತು, ಬಂತು. ಫುಲ್ ಕನ್ಫರ್ಮ್ ನೋಡು. ಕನ್ಫರ್ಮ್ ಆಯ್ತು. ಅರ್ಲಿ ಮಾರ್ನಿಂಗ್ ತಕ್ಷಣ ಚೆಕ್ ಮಾಡಿದ್ರದನ್ನು ಹೆಂಗಾದರೂ ಕನ್ಫರ್ಮ್ ಆಗಿಬಿಡ್ತು. ಈಗಂತೂ ಭಾಳ ಜಾಸ್ತಿ ಖುಷಿ ಆಗ್ತದೆ ನನಗಂತೂ. ಈಗ ಪಾಸಿಟಿವ್ ಬಂದದ. ಅದು ಪ್ರೊಜೆಸ್ಟ್ರಲ್ ಹಾರ್ಮೋನ್ ಗ್ರೋತ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಇವಾಗ ಡ್ಯೂಟಿಗೆ ಹೋಗ್ತೀನಿ. ಸ್ವಲ್ಪ ಏನೇನು ಮಾಡಿ ಕಟ್ಟತ್ತಾಳೆ ನೋಡೋಣ ಬನ್ನಿ. ಏನು ಮಾಡಿದೆ? ಪಲಾವ್. ಹಾಂ, ಸುಮ್ಬಿಡು. ಪಲಾವ್ ಮಾಡ್ಯಾಳಪ್ಪ. ಜಳಕ ಮಾಡಿ ಬರಲಿ. 1-2 ಆ್ಯಪಲ್ ಫ್ರೂಟ್ಸ್ ಕಟ್ ಮಾಡಿಡ್ತೀನಿ ಈಗ. ಸ್ವಲ್ಪ ಜಲ್ದಿ ಬಾ, ಜಳಕ ಮಾಡಿ. ಹಣ್ಣದು ಕಟ್ ಮಾಡಿಡ್ತೀನಿ. ಲಿಯಾ, ನೀನು ತಿತ್ತೇನ? ನಿನಗೂ ಬೇಕಾ ಆ್ಯಪಲ್? ಹಾಂ, ಅದು ಬತ್ ನೋಡದ ಕಾಡದ. ಹೋಗು.
ಜಳಕ ಮಾಡಿ ಬಂದಿದಂತೆ ನಾವು ಸ್ವಲ್ಪ ಜಳಕ ಮಾಡಿ ಬಂದಿ. ಹ್ಞೂ ಬಾ. ಹ್ಞೂ ಬಾ ಜಲ್ದಿ ಹಣ್ಣು ತಿನ್ನಕತ್ತ. ಹಣ್ಣು ತೊಗೊಂಬಂದೇನು ಬಾ. ಏನು ತಂದೆ ಸರಿ ಕಟ್ ಮಾಡಿ ನೋಡು ಅವಳನ್ನು. ಸರಿ ಇಲ್ಲಿಯಾ ನೋಡಕ್ಕೆ ಜಾಗ ಬಿಡತ್ತಿಲ್ಲ. ನೋಡು ಓ ನೀನು ನಿನಗೂ ಬೇಕಲಿಯಾ? ಹೇಳು ತತ್ತೀನಿ ನೀನು ಸಾಕಲ್ಲ. ಒಲ್ಲ ವಾಲ ಅಂತಿನ್ನ ಒಳ್ಳೆಂದ ಮನ್ಸು ಅಲ್ಲೇ ವಾಲಕ್ಕೆ ಬಿಡು. ಇಲ್ಲ ನೀನು ತಿನ್ನಿಲ್ಲ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಂದ್ರೆ ನನ್ನ ಗಂಡ ಇವತ್ತು ನನಗೆ ಎಬ್ಬಿಸಿ ಜಾಗ ಮಾಡ್ದಕ್ಕೆ ನಾ ಹಣ್ಣು ಕಟ್ ಮಾಡಿಕೊಟ್ಟನ ತಿನ್ನಂತೇಳಿ. ಅದು ನನ್ನ ಕಾಳಜಿಗೆಲ್ಲ ನಾವು ಒಳಗೆ ಪಾಪು ಐತಲ್ಲ ಹೊಟ್ಟೆ ಅದ್ರ ಕಾಳಜಿಗಾಗಿ ಕಟ್ ಮಾಡಿಕೊಟ್ಟ ತಿನ್ನಂತೇಳಿ. ಚೆಕ್ ಮಾಡ್ಕೊಂಡು ಇವಾಗ 3 ತಿಂಗಳಾಗೈತಿ. ನಾಳೆಗೆ 30ನೇ ತಾರೀಕು ಸ್ಕ್ಯಾನಿಂಗ್ ಹೋಗಿ ಬರ್ತು. NT ಸ್ಕ್ಯಾನಿಂಗ್ ಪಾಪು ಹೆಂಗೈತೈತೆ ನೋಡ್ಬೇಕಂತೆ ಭಾಳ ಆಸೆ ಐತೆ ನನಗರ. ಗಪ್ಪ ಹೆಚ್ಚಿಗೆ ಬೇಡ್ರಿ ಬಿಡು. ನಂಗೆ ಭಾಳ ಎಕ್ಸೈಟ್ಮೆಂಟ್ ಒಳಗದೀನಿ ಪಾಪು ನೋಡಕ್ಕೆ. ಈಗಾರ 3 ತಿಂಗಳೊಳಗರ ನನಗರ ಭಾಳ ಕೆಟ್ಟ ಅನ್ನಿಸ್ತು. ಇದು ವಾಂತಿ ಆಗೋದು, ವಾಮಿಟ್ ಆಗೋದು, ಸಂಕಟ ಆಗೋದು. ಕಣ್ಣು ಬಿಟ್ಟಿರ್ತೀನಿ ಅದ ರಾತ್ರಿ 3 ಗಂಟೆಗೆ ಎಚ್ಚರ ಆಯ್ತಂದ್ರೆ ಸಂಕಟ ಚಲೋ ಮಾಡ್ತೈತಿ. ಸಂಕಟ ಚಲೋ ಮಾಡ್ತಾನೆ ಹೊರಗಿಂತ ಒಳಗೆ ಬರ್ತೀನಿ. ಒಳಗೆ ಬಂದು ತೊಡಗ್ ಬೇಕಿನ ಗತೆ ಹಾಕೊಂತೀನಿ. ಮತ್ತು ಒಳಗೆ ಹೋಗ್ಬಿಡ್ತೀನಿ. ಹೊರಗೆ ಹೋಗಿ ಮುಕ್ಕೊಂಡ್ಬಿಡ್ತೀನಿ. ಮತ್ತು ಮುಂಜಾನೆ ತಿಂದು ಮಕ್ಕೊಂಡಿರ್ತೀನಿ. ರಾತ್ರಿ ಮತ್ತು ತಿಂದು ಮಕ್ಕೊಂಡು ಮುಂಜಾನೆ ಹೇಳ್ಕೊಡ್ದ್ರೆ ಮತ್ತು 6-6:30 ಎತ್ತು ಹೇಳ್ಕೊಡ್ದನ ಮತ್ತು ಹೊಟ್ಟೆ ಹಸಿದು ಬಿಡ್ತೈತಿ. ಎಟ್ರ ತಿಂತೀನಿ ಇದು ಹೊಟ್ಟೆ. ನಮ್ಮನೆಯವ್ರು ಜಳಕ ಮಾಡೋದು ಯಾರು ಏನು ತಿನ್ನೋದಿಲ್ಲ. ಅದ್ರಾಗ ನಾ ಜಳಕ ಹಲ್ಲು ತಿಕ್ಕಿದ್ಮೇಲೆ ಚಲನ ಊಟ. ಸಿಂಪ್ಟಮ್ಸ್ ಏನೇನು ಬರ್ತಾವ ಪ್ರೆಗ್ನೆಂಟದು? ಸುಸ್ತಾಗೋದು, ವಾಮಿಟ್ ಆಗೋದು, ಬೆಳಗ್ಗೆ ಆದ ತಕ್ಷಣ ಸಂಕಟ ಆಗೋದು, ತಲೆಗೆ ಚಕ್ಕರ್ ಬಂದಂಗೆ ಆಗೋದು. ಏನು ಮಾಡಬಾರ್ದು ಅನ್ನಿಸ್ಬಿಡ್ತೈತಿ. ಸುಮ್ಮ ಮಕ್ಕೊಂಬಿಲ್ಲ ನಾನು ಸಾಕು. ಹೆಚ್ಚಿಗೆ ಒಂದು ಏನಾರು ಹಿಂಗೆ ಕಸ ಹೊಡ್ಯಾಕತ್ರು ನಂಗೆ ಬ್ಯಾಕ್ ಪೇನ್ ಬರತ್ತೆ. ಯಾಕೆನೋ ಅದನ್ನೊಂದು ಇಟ್ಟು ಕೇಳ್ಬೇಕು ಹಾಸ್ಪಿಟ್ಲ್ ಒಳಗೆ. ಯಾವಾಗ ನೋಡೋದು ಬಿ ಪಿನ ಕಡಿಮೆ ಇರ್ತದ. ನೀರು ಕುಡಿಯೋಕ್ಕಾಗತ್ತಿಲ್ಲ, ಅದು ಪ್ರಾಬ್ಲಮ್. ನೀರು ಕುಡಿದ್ರೆ ವಾಂತಿ ಆಗತೈತಿ. ನೀರು ನೋಡ್ರೆ ವಾಂತಿ ಆಗತೈತಿ. ಹಾಸ್ಪಿಟ್ಲ್ ಇದಕ್ಕೆ ಟಿಟು ಹೋಗಿರ್ತಿಲ್ಲ ನೀ. ಟಿಟು ಹೋದಾಗ ಒಬ್ಬಕ್ಕೆ ಇದ್ದಾಗ ಬರೀ ವಾಂತಿನ ಹಾಕೊಂಡಿನ. ಏನು ಹೇಳಿಲ್ಲ ನಾನು. ನಾ ಏನಾರು ಫುಡ್ ಪಾಯ್ಸನ್ ಏನಾರು ಆಗಿದ್ದಂತೆ ನಾ ಸುಮ್ಮನಾಗಿದ್ನಿ. ಮುಂಕಟ್ ಮತ್ತು ನಾವು ಬೇರೆಯವ್ರನ್ನೂ ಆಗಿದ್ದಿಲ್ಲ. ಅದಕ್ಕೆ ಚೆಕ್ ಮಾಡ್ಬೇಕೈತೆ. ಚೆಕ್ ಮಾಡಿದ್ದಿಲ್ಲ ನೀನು. ಚೆಕ್ ಮಾಡೋಣ ಗೊತ್ತಾಯ್ತು. ನಮ್ಮ ಮಮ್ಮಿಯವ್ರಿಗೂ ಹೇಳೋಣ, ಅವರು ನೋಡುವ ಚೆಕ್ ಮಾಡ್ಕೊಂಡು ನೋಡು ಫಸ್ಟು ಬಂದಿರ್ಬೋದು ಪ್ರೆಗ್ನೆನ್ಸಿ ಅಂತಂದರು. ಅದಕ್ಕೆ ಚೆಕ್ ಮಾಡಿದ್ದಿಲ್ಲ. ಇಲ್ಲಿ ಒಂದು ಪಪ್ ಕೊಟ್ಬಿಡೋದು. ಹೌದಿಲ್ಲ? ಮತ್ತು ಯಾರೇ ಈಗ ನಮ್ಮ ಸಬ್ಸ್ಕ್ರೈಬರ್ ಯಾರೇ ಪ್ರೆಗ್ನೆಂಟ್ ಒಬ್ಬರು ಏನದು ಒಂದು ವಿಡಿಯೋ ಮಾಡಿ ಹಾಕಿದಾಗ, ಶಾರ್ಟ್ ವಿಡಿಯೋ ಮಾಡಿ ಹಾಕಿದಾಗ ಒಬ್ಬ ಬಣ್ಣ ಕೇಳಿದ್ದ, ನಮ್ಮ ಅಕ್ಕ ಏನು ರೀಲ್ಸ್ ಒಳಗೆ ಬ್ಯುಸಿ ಆಗಿಬಿಡ್ತಾಳೇನ, ಗುಡ್ ನ್ಯೂಸ್ ಕೊಡ್ತಾಳೆ ಅಂತ. ಅನ್ನ ಇದು ನಿನಗೋಸ್ಕರ ಗುಡ್ ನ್ಯೂಸ್ ಕೊಟ್ಟಿವಿ ನೋಡು. ಬಂದರೆ ಟ್ರೀಟ್ನು ಕೊಡಿಸ್ತೀವಿ. ಯಾರಂತೆ ನಮಗೂ ಅಷ್ಟು ಗೊತ್ತಾಗಲಿಲ್ಲ ಅವರು. ಇವಾಗ ಗುಡ್ ನ್ಯೂಸ್ ಕೊಟ್ಟಿವಿ. ಹಂಗೆ ಏನು ಮಾತಾಡ್ಬೇಕಂತ ತೆಗಿವಲ್ತು ನನಗರ. ಫಸ್ಟ್ನೇಕ ಲವ್ ಮಾಡಿದ್ದೀವಿ. ಲವ್ ಮಾಡಿ ಇಟ್ಟು ದಿನ ಹಂಗೆ ಜಗಾಡಿ ಮದುವೆನೇ ಆದೀವಿ. ಮದುವೆ ಆಗಿ ಜೀವನನೂ ಮಾಡತ್ತೀವಿ. ಜೀವನ ಆದಮೇಲೆ ಈಗ ಮತ್ತು ಪ್ರೆಗ್ನೆಂಟ್. ನನಗೆ ಇದೆಲ್ಲ ನೆನಪು ಮಾಡ್ಕೊಂಡ್ರೆ ಕನಸುಗತ್ತೆ ಅನ್ಸತ್ತಿದ್ದು. ಒಂಥರ ಮಕ್ಕೊಂದು ಎದ್ದು ಹೇಳ್ಕೊಡ್ದನ ಎಲ್ಲ ಕನಸಾಗಿ ಹೋಗಿರ್ತೈತಿಲ್ಲ ಹಂಗೆ ಅನ್ಸತ್ತೆ. ಅಷ್ಟು ಫಾಸ್ಟಾಗಿ ಬಂದುಬಿಟ್ಟಿವಿ. ಈಗ ಮತ್ತು ಪಾಪು ಬತ್ತಂದ್ರೆ ನೋಡಿ ಎಷ್ಟು ಕೂಸ್ಗತ್ತೆ ಇದು ಮಾಡ್ತೈತಿ. ಇನ್ನು ಕೂಸು ಬಂತ ಮುಗ್ದ ಹೋಯ್ತು. ಹೌದಿಲ್ಲ? ನಿಮಗೆ ಎಷ್ಟು ಯಾರು ನಮ್ಮ ಸಬ್ಸ್ಕ್ರೈಬರ್ಸ್ ಪ್ರೆಗ್ನೆಂಟ್ ಆಗಿ ಡೆಲಿವರಿ ಎಲ್ಲ ಆಗಿತ್ತಲ್ಲ ಅವ್ರ ಅನುಭವ ಹೇಳ್ರಿ. ನಿಮ್ಗೆ ಎಷ್ಟು ತಿಂಗಳವರೆಗೂ ವಾಂತಿ ಆಗೈತಿ, ಹೆಂಗೆ ಸಿಂಪ್ಟಮ್ಸ್ ಕಂಡು ಅಂತೇಳಿ ಎಲ್ಲರಿಗೂ ಸೇಮ್ ಇರ್ತಾವೆ. ಆದ್ರೇನು ಒಬ್ಬೊಬ್ರಿಗೆ 9 ತಿಂಗಳವರೆಗೂ ವಾಂತಿ ಇರ್ತೈತಿ. ಒಬ್ಬೊಬ್ರಿಗೆ 4 ತಿಂಗಳಿಗೆ ಕಡಿಮೆ ಆಕೈತಿ. ಒಬ್ಬೊಬ್ರು ಏನೈತಿ ಏನಿಲ್ಲ, ತಡೆಗೆಲ್ಲ ಅಡ್ಯಾಡ್ಕೊತ ಎಲ್ಲ ಕೆಲಸ ಮಾಡ್ಕೊತ ಆರಾಮ್ಸೆನೇ ಇರ್ತಾರೆ.
ಒಬ್ಬೊಬ್ರಿಗೆ ಒಂದೊಂದು ಥರ ಅಂದ್ರೂ ಈಗಿನ ಜನ್ರೇಷನ್ ನಮ್ಮ ಜನ್ರೇಷನ್ ಒಳಗೆ ಮಣ್ಣು ಚೆಕ್ ಎಲ್ಲರೂ ವೀಕ್. ಅದಾಗ ಎಷ್ಟು ಇದು ಬೇಬಿದು ಪಲ್ಸ್ 120 120 ಬೀಟ್ಸ್ ಪರ್ ಮಿನಿಟ್ಸ್. ಈಗ NT ಸ್ಕ್ಯಾನ್ ಹೇಳ್ಯಾರ 30ನೇ ತಾರೀಕು. ಹಾಂ 3 months ಆದ್ಮೇಲೆ ಈಗ 10 ವಾರ 5 ದಿನ ಆಗೈತಿ. ನೀನು 3ಗೆ ಡೆಲಿವರಿ ಓಕೆ. ಈಗ ಚಿಂತೆ ಮಾಡತ್ತ ಅಂತ. ಹೌದು ಇಲ್ಕ ನೀವು ಮಾಡ್ತೀನಿ ಅಂದ್ರೆ ಬಂದಿತ್ತನ ನಾನು ಇಲ್ಲೇ ಇದ್ಬಿಡ್ತೀನಿ ಡ್ಯೂಟಿ ಬಿಟ್ಟ. ಅವಲಕ್ಕಿ ಮಾಡಕ ಉಳ್ಳಾಗಡ್ಡಿ ಕಟ್ ಮಾಡತ್ತೀನಿ. ಉಳ್ಳಾಗಡ್ಡಿ ಯಾರು ತಾಯಿಗೆ ಮತ್ತು ಹೆಂಡತಿ ಕಂಪೇರ್ ಮಾಡಬಾರ್ದು. ಎಲ್ಲ ನಮ್ಮ ತಾಯಿ ಎಲ್ಲ ಈಗ ಮೊದಲೆಲ್ಲ ಪ್ರೆಗ್ನೆಂಟ್ ಇದ್ದಾಗ ಅಂದ್ರೆ ಅವ್ರು ಕೆಲಸ ಮಾಡ್ಕೊಂಡು ಅವರ ಹೊಲಕ್ಕೆ ಎಲ್ಲೆಲ್ಲೋ ಅವ್ರ ಕೆಲ್ಸಕ್ಕೆ ಹೋಗ್ತಿರಂತ ಅವ್ರ ಹೆಂಡತಿಗೆ ಯಾವತ್ತೂ ಬೇಯಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಮನ್ಸಿಗೆ ಹರ್ಟ್ ಆಗಿತ್ತು. ಅವ್ರು ಏನೇನು ಅವ್ರ ತ್ರಾಸುಗಳು ಇರ್ತಲ್ಲ ಅವ್ರಿಗೆ ಅಷ್ಟೇ ಗೊತ್ತು. ಹಾಗೆಲ್ಲ ಇದು ಒಂದು ಏನೋ ಬೈ ಚಾನ್ಸ್ ಅವ್ರಿಗೆ ಮಾಡೋಕೆ ಬರಲಿಲ್ಲಪ್ಪ, ಏನೋ ಭಾಳ ತ್ರಾಸು ಆಗತ್ತೆ, ಏನೋ ಮೀಟಿಂಗ್ ಆಗತ್ತೆ ಅಂದ್ರೆ ಅವ್ರು ಮಾಡೋ ಮಟ್ಟ ಹಂಗೆ ಕುಂದಿರ್ಬಾರ್ದು. ಇಲ್ಲ ನಾವೇ ಮಾಡ್ಕೊಂಡ್ರೆ ಆಗ್ಬಿಡುತ್ತೆ. ಪಟ ಎದ್ದು ಒಂದು ಸ್ವಲ್ಪ ಎಂಡ ರೈಸು ಪಲಾವು ಏನಾರ ಹಿಂಗಂತದ್ದು ಮಾಡ್ಕೊಂಡು ಒಂದು ಸ್ವಲ್ಪ ಅವ್ರಿಗೆ ಕೊಟ್ಟರೆ ಆಮೇಲೆ ಒಂದು ಸ್ವಲ್ಪ ತಿಂದ್ಕೊಂಡು ಮಾಡ್ಕೊಂಡು ಆಮೇಲೆ ರೆಸ್ಟ್ ಮಾಡಿ ಅವ್ರು ಮಾಡ್ಕೊಂಡು ಇಟ್ಟಿರ್ತಾರೆ. ಈಗೆಲ್ಲ ಅಂಥ ಟೈಮ್ದಾಗ ಅವ್ರಿಗೆ ಕೈನೂ ಹಿಡಿಲಿಕ್ಕಂದ್ರೆ ಅವರು ಹೆಂಗಂದ್ರೆ ತಿಂಗಳದಾಗ 3 ದಿನ ಕೈ ಹಿಡಿಬೇಕಂತಾರಲ್ಲ, ಆವಾಗ ಗಂಡ ಅಂತ ಅಂತಾರಲ್ಲ ಆ ಥರ. ಈಗೂ ಅವರು ಟೈಮ್ ಯಾಕಂದ್ರೆ ನಾವು ನಮ್ಮ ಪರವಾಗಿ ಅಷ್ಟ ಅವ್ರ ಪರವಾಗಿ ಅಷ್ಟ ಹೋರಾಡಲ್ಲ ಅವರು. 9 ತಿಂಗಳು ಹೊತ್ತು ಏನು ತಿನ್ನತ್ತೆ ಸ್ವಲ್ಪ ಇಡ್ಲಿ ಚಟ್ನಿ ಯಾರು ಕೊಟ್ಟಾರದು? ಬಾಜು ಮನೆ ಆಂಟಿ ಕೊಟ್ಟೋಗ್ಯಾರ. ಹಾಂ ಬಾಜು ಮನೆ ಆಂಟಿ ಕೊಟ್ಟೋಗ್ಯಾರ. ಪ್ರೆಗ್ನೆಂಟ್ ಇದೀನಿಲ್ಲ ಏನು ತಿನ್ನೋಕ್ಕಾಗಲ್ಲ ಅಂತೇಳಿ ಕೊಟ್ಟೋಗ್ಯಾರ ತಿನ್ನಕ್ಕೆ. ನಾ ಅಂದ್ರೆ ಎಲ್ಲರಿಗೂ ಎಷ್ಟು ಲವ್. ನೀನು ನೋಡಕ್ಕೆ ಯಾರು ಬಂದಾರ ಈಗ? ನಾನು ನೋಡಕ್ಕೆ ನಮ್ಮ ಅತ್ತೆ ಬಂದಾಳ. ಏನ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಾಗತ್ತಿಲ್ಲಲ್ಲ ನಾನ ಮಾಡ್ಕೊಳಕ್ಕೆ ಬಂದಾರ. ಏನು ಹೇಳ್ತೀನಿ ಅಂತ ಏನು ಮಾತಾಡತ್ತಿಲ್ಲ. ಅವರು ನಾಚಿಕೆ ಪಟ್ಕೋತಾರೆ. ನಾಚಿಕೆ ಹಾಂ ಏನರ ಮಾಡ್ಕೊಡ್ಲವ ಏನ್ತೈತಿ. ಈಗೇನು ತಿನ್ನಂಗೆ ಅನಿಸಲ್ತ್ರಿ. ಆಮೇಲೆ ಏನಾರು ಮಾಡ್ಕೊಡತ್ರಿ. ಈಗೇನು ತಿನ್ನ ಸ್ವಲ್ಪ ಇದೇಗ ಹಣ್ಣು ಹೆರ್ಚ್ಕೊಟ್ಟಿದ್ರಿ ಅರುಣ. ನಾನು ತಿಂದಿನಿ. ಏನಾರ ಹಿಂಕಟ್ಟು ಆಮೇಲೆ ಮಾಡಿಕೊಡತ್ರಿ. ಆಮೇಲೆ ಏನು ಮಾಡ್ಕೊಳ್ಳತ್ತಿ ಹಂಗೇನು ತಿನ್ನಂಗೆ ಅನಿಸಲ್ತ. ಅದು ತಿನ್ಬೇಕಂದಾಗ ಯಾರು ಇರೋದಿಲ್ಲ, ತಿನ್ನಬಾರ್ದಂದಾಗ ಎಲ್ಲರೂ ಇರ್ತಾರೆ. ಇಡ್ಲಿ ತಿನ್ನತ್ತೀನಿ. ಇಡ್ಲಿ ಪ್ರೆಗ್ನೆಂಟ್ ಆಗ್ಬೇಕು ಎಲ್ಲರೂ ಜೀವ ಮಾಡ್ತಾರೆ. ಇಲ್ಲಿಗೆ ನಾನು ಬ್ಲಾಗ್ ಮುಗಿಸ್ತೀನಿ. ನೆಕ್ಸ್ಟ್ ಮತ್ತೆ ಸಿಗೋಣ. ಬಾಯ್.